ಕೆಪಿಸಿಸಿ ಸಾರಥಿಯಾಗಿ ಇವತ್ತು ಹರಿಪ್ರಸಾದ್ ಪಟ್ಟಕ್ಕೇರ್ತಾ ಇದು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ. ಅಧಿಕಾರವನ್ನ ಅಧಿಕೃತವಾಗಿ ವರ್ಗಾಯಿಸಲಿದ್ದಾರೆ ನಿರ್ಗಮಿತ ಅಧ್ಯಕ್ಷ ಡಿಕೆ ಶಿವಕುಮಾರ್. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವರು ಭಾಗಿಯಾಗ್ತಾ ಇದ್ದು. ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಐಸಿಸಿ ನಾಯಕರೆಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ. 4,000 ಬ್ಲಾಕ್ ಪ್ರತಿನಿಧಿಗಳಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯಾಗಿದೆ ಬಿಕೆ ಹರಿಪ್ರಸಾದ್ ಪದಗ್ರಹಣ ಸಮಾರಂಭದಲ್ಲಿ. ಅಷ್ಟೇ ಅಲ್ಲ, ಆದಿವಾಸಿ ಮತ್ತು ಅಲೆಮಾರಿ ಸಮುದಾಯದ ಜನರು ಕೂಡ ಈ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ಹರಿಣಿ, ಶಿಕಾರಿ, ಹಕ್ಕಿಪಿಕ್ಕಿ, ಸುಡುಗಾಡಿಸಿದ್ದ ಬುಡಬುಕ್ಕಿ, ಬುಡಗಜಮ್ಮ, ಹಾಗೆ ದೊಂಬಿದಾಸ್, ಈ ರೀತಿ ಹಲವು ಸಮುದಾಯದವರನ್ನ ಕೂಡ ಆಹ್ವಾನಿಸಲಾಗಿದೆ. ರಾಜ್ಯದಲ್ಲಿ ಒಂದು ಯುವ ಶಕ್ತಿಯನ್ನೇ ಹುಟ್ಟು ಹಾಕಿದಂತ ಒಬ್ಬ ದಿಟ್ಟ ಹೋರಾಟಗಾರ. ಎಸ್, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಗಾದಿಗೇರ್ತಾ ಇದ್ದಂತೆ ಅವರು ಕೆಪಿಸಿಸಿ ಅಧ್ಯಕ್ಷರಿಗೆ ಏನೇನು ಅನುಭವಿಸ್ತಾ ಇದ್ರು ಆ ಸ್ಥಾನ ಬಿಕೆ ಹರಿಪ್ರಸಾದ್ ಅವರಿಗೆ ಸಿಕ್ಕಿದೆ. ಇವತ್ತಿನಿಂದ ಅಧಿಕೃತವಾಗಿ ಆ ಸಾರಥ್ಯವನ್ನ ಬಿಕೆ ವಹಿಸಿಕೊಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನ ಸಾರಥ್ಯ ಬಿಕೆ ಹರಿಪ್ರಸಾದ್ ಪಾಲಿಗೆ ಅದ್ಧೂರಿ ಕಾರ್ಯಕ್ರಮ ನಡೀತಾ ಇದೆ. ಪರಿಷತ್ ಸದಸ್ಯ ಹರಿಪ್ರಸಾದ್ಗೆ ಡಿಕೆಶಿಯಿಂದ ಪಕ್ಷದ ಸಾರಥ್ಯ ಹಸ್ತಾಂತರ ಆಗಲಿದ್ದು. ನಮ್ಮ ಪ್ರತಿನಿಧಿ ಪ್ರಸನ್ನ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಪ್ರಸನ್ನ, ಬಿಕೆ ಹರಿಪ್ರಸಾದ್ ಅಧಿಕೃತವಾಗಿ ಅಧಿಕಾರವನ್ನ ಇವತ್ತು ವಹಿಸ್ಕೊಳ್ತಾ ಇರುವಂಥದ್ದು ಬಿಕೆ ಹರಿಪ್ರಸಾದ್ ಅವರ ಪಾಲಿಗೆ ಬಹಳ ಮಹತ್ವದ ಒಂದು ಜವಾಬ್ದಾರಿ ಕೂಡ. ಕಾಂಗ್ರೆಸ್ನಲ್ಲೂ ಕೂಡ ಒಂದು ಹೊಸ ಅಲೆನ, ಅದರಲ್ಲೂ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಸಮುದಾಯದ ಜನರನ್ನ ಕೂಡ ಆಹ್ವಾನಿಸಲಾಗಿರುವಂಥದ್ದು. ಈ ಕಾರ್ಯಕ್ರಮ ಮತ್ತು ಈ ಹಸ್ತಾಂತರದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಪ್ರತಿಮಾ, ಇವತ್ತು ಅಧಿಕೃತವಾಗಿ ಡಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿಯ ನೂತನ ಅಧ್ಯಕ್ಷರಾಗಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇದೀಗ ಅರಮನೆ ಮೈದಾನ ತ್ರಿಪುರವಾಸಿನಿಯಲ್ಲಿ ನಡೀತಾ ಇದೆ. ಈ ಬೃಹತ್ ಕಾರ್ಯಕ್ರಮಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕಾರ್ಯಕರ್ತರು, ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಒಂದು, ಬಿಕೆ ಹರಿಪ್ರಸಾದ್ ಅವರ ಮುಂದೆ ಸಾಕಷ್ಟು ಸವಾಲುಗಳು ಇರುವಂತಹ ಹಿನ್ನೆಲೆಯಲ್ಲಿ 2028ರ ಚುನಾವಣೆ ಮತ್ತು 2029ರ ಲೋಕಸಭಾ ಚುನಾವಣೆ, ಈ ಎರಡೂ ಚುನಾವಣೆಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಪಕ್ಷ ಸಂಘಟನೆಯನ್ನ ಮಾಡಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಒಂದು ಉತ್ಸಾಹವಂತೂ ಕಳೆದ ಹಲವಾರು ದಿನಗಳಿಂದ ಮನೆ ಮಾಡಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾರರ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ 5ಕ್ಕೆ 5 ಪರಿಷತ್ ಸ್ಥಾನಗಳು ಗೆಲ್ಲುವಂತ ಅವಕಾಶ ಲಭ್ಯ ಆಯಿತು. ಇದಾದ ಬಳಿಕವೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತೊಂದು ಸುತ್ತಿನ ದೊಡ್ಡ ಉತ್ಸಾಹ ಮನೆ ಮಾಡಿರುವಂತದ್ದು. 2028ರ ಚುನಾವಣೆಗೆ ಇದೇ ಒಂದು ರೀತಿಯ ನಾಂದಿ ಹಾಡಿದೆ, ಇದೇ ಒಂದು ತಳಪಾಯ ಅನ್ನುವಂತ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಈ ಕಾರಣಕ್ಕೋಸ್ಕರ ಬಿಕೆ ಹರಿಪ್ರಸಾದ್ ಅವರು ಇವತ್ತು ಅಧಿಕೃತವಾಗಿ ಇವತ್ತಿನಿಂದ ಪದಗ್ರಹಣವನ್ನ ಮಾಡಿದ ಬಳಿಕ ರಾಜ್ಯವನ್ನ ಸಂಚಾರ ಮಾಡಿ ಪಕ್ಷವನ್ನ ಮತ್ತಷ್ಟು ಬಲಪಡಿಸುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತು ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ 3 ಪ್ರಮುಖ ನಾಯಕರಿಗೆ ಸನ್ಮಾನವನ್ನ ಆಯೋಜನೆ ಮಾಡಲಾಗಿದೆ. ಒಂದು, ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ವಿಚಾರವನ್ನ ಅತ್ಯಂತ ಸುಸೂತ್ರವಾಗಿ ನಿಭಾಯಿಸಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಒಂದು ಧನ್ಯವಾದ ಹೇಳುವಂತಹ ಕಾರ್ಯಕ್ರಮ ಕಾರ್ಯಕರ್ತರ ಕಡೆಯಿಂದ ಆಗ್ತಾ ಇದೆ. ಇನ್ನೊಂದು, ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡಿದ ಬಳಿಕ ಕಾರ್ಯಕರ್ತರ ನಡುವೆ ಅಂತದ್ದೊಂದು ದೊಡ್ಡ ಸಮಾರಂಭ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಹೀಗಾಗಿ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಕಳೆದ 6 ವರ್ಷಗಳಿಂದ ಅವರೇ ಕೆಪಿಸಿಯ ಅಧ್ಯಕ್ಷರಾಗಿದ್ದರು. ಇವತ್ತು ಕೆಪಿಸಿ ಅಧ್ಯಕ್ಷರಾಗಿದ್ದಂತ ಡಿಕೆ ಶಿವಕುಮಾರ್ ಅವರು ಬಿಕೆ ಹರಿಪ್ರಸಾದ್ ಅವರಿಗೆ ಒಂದು ಅಧಿಕಾರವನ್ನ ಹಸ್ತಾಂತರವನ್ನ ಮಾಡ್ತಾರೆ. ಹೀಗಾಗಿ ಅವರಿಗೂ ಕೂಡ ಒಂದು ಜವಾಬ್ದಾರಿಯುತ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಕಾರ್ಯಕರ್ತರು ಮತ್ತು ಪಕ್ಷದ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದಾದ ಬಳಿಕ ಬಿಕೆ ಹರಿಪ್ರಸಾದ್ ಅವರಿಗೆ ಮುಂದಿನ ಜವಾಬ್ದಾರಿಯನ್ನು ವಹಿಸಿಕೊಡುವಂತಹ ಕಾರ್ಯಕ್ರಮ ಕೂಡ ನಿಗದಿಯಾಗಿದೆ. ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯ, ಈ 3 ನಾಯಕರ ಒಂದು ಕಾಂಬಿನೇಷನ್ ನಲ್ಲಿ ಕಾಂಗ್ರೆಸ್ ಬಹಳ ಉತ್ಸಾಹದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಈಗಾಗಲೇ ಕಾರ್ಯಕ್ರಮಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಮಂದಿ ಆಗಮಿಸಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮತ್ತು ಬಿಕೆ ಹರಿಪ್ರಸಾದ್ 3 ಕೂಡ ವೇದಿಕೆಯ ಕಡೆಗೆ ಆಗಮಿಸ್ತಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಒಂದು ರಣೋತ್ಸಾಹ, ಒಂದು ಚುನಾವಣೆಗೆ 2 ವರ್ಷ ಮುಂಚಿತವಾಗಿಯೇ ಈ ರೀತಿಯ ಬದಲಾವಣೆಗಳು ಪಕ್ಷದಲ್ಲಿ ಆಗ್ತಾ ಇರುವಂತದ್ದು, ನಾಯಕತ್ವ ಬದಲಾವಣೆ ಆಗಿರುವಂತದ್ದು ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹವನ್ನ ತುಂಬಿದೆ. ಹೀಗಾಗಿ ಇವತ್ತಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಒಂದು ಕ್ಷಣಗಣನೆ ಆರಂಭವಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ. ಎಸ್, ದೊಡ್ಡ ದೊಡ್ಡ ಸವಾಲುಗಳು ಈಗ ಹೊಸ ಅಧ್ಯಕ್ಷರ ಎದುರಿಗಿರುವಂಥದ್ದು. ಪ್ರಮುಖವಾಗಿ 2028ರ MLA ಚುನಾವಣೆ ಇರ್ಬೋದು, 29ರ MP ಚುನಾವಣೆ ಇರ್ಬೋದು, ಅವೆಲ್ಲವನ್ನ ಎದುರಿಸೋದಕ್ಕೆ ಸಜ್ಜಾಗಬೇಕಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಐಸಿಸಿ ನಾಯಕರೆಲ್ಲರೂ ಕೂಡ ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಇವತ್ತು ಅಧಿಕೃತವಾಗಿ ಅಧಿಕಾರವನ್ನ ವಹಿಸಿಕೊಳ್ತಾ ಇರುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಮೂವರಿಗೆ ಸನ್ಮಾನವನ್ನ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಆಯೋಜನೆಯಾಗಿದೆ.
ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ, ಜೊತೆಗೆ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಸನ್ಮಾನವನ್ನು ನಡೆಸಲಾಗುತ್ತೆ. ಬಿ ಕೆ ಹರಿಪ್ರಸಾದ್ ಅವರ ನಡೆದು ಬಂದಂತಹ ಹಾದಿ ಗಮನಿಸ್ತಾ ಇದ್ದೀವಿ. ಯಾವ ಪರಿ ಅವರು ಕಾಂಗ್ರೆಸ್ನ ವಿವಿಧ ಭಾಗಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದಂಥವರು. ಈಗ KPCC ಅಧ್ಯಕ್ಷಗಿರಿ ಅವರ ಪಾಲಿಗೆ ದಕ್ಕಿದೆ. ಈ ಹಿನ್ನೆಲೆಯಲ್ಲಿ ಬೃಹತ್ತಾದಂತಹ ಒಂದು ಕಾರ್ಯಕ್ರಮ, ಜೊತೆಗೆ ಇದೇ ಕಾರ್ಯಕ್ರಮದಲ್ಲೇ ಸಿದ್ದರಾಮಯ್ಯ ಅವರಿಗೆ ಒಂದು ವಿದಾಯವನ್ನು ಕೊಡುವಂತಹ ಕಾರ್ಯಕ್ರಮಗಳು ಕೂಡ ಆಗುತ್ತೆ. ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಕೂಡ ಸನ್ಮಾನದ ಕಾರ್ಯಕ್ರಮ.